ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕ್ರಿಯೇಚರ್ ಕಮಾಂಡೋ ಸೀರೀಸ್ನ 6ನೇ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಎಪಿಸೋಡಲ್ಲಿ ಕ್ರಿಯೇಚರ್ ಕಮಾಂಡೋಸ್ ಟೀಮ್ ಪೊಕೋಲಿಸ್ತಾನಲ್ಲಿ ಚೆಲ್ಲಾಪಿಲ್ಲೆ ಆಗಿರ್ತಾರೆ. ಅವ್ರನ್ನ ಸೋಲ್ಜರ್ಸ್ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಈ ಎಪಿಸೋಡ್ ಮೊದಲನೇ ಸೀನಲ್ಲಿ ನಮಗೆ ಗೋತಮ್ ಸಿಟಿನ ತೋರಿಸ್ತಾರೆ. ಅಲ್ಲಿ ಒಂದು ಟ್ರಕ್ ಹೋಗ್ತಾ ಇರುತ್ತೆ. ಅದರಿಂದ ಒಬ್ಬ ವ್ಯಕ್ತಿ ಕೆಳಗೆ ಬೀಳ್ತಾನೆ. ಎದ್ದು ಓಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವನೇ ಡಾಕ್ಟರ್ ಫಾಸ್ಫರಸ್. ಅವನ ರಿಯಲ್ ಹೆಸರು ಅಲೆಕ್ಸ್ ಅಂತ. ಆವಾಗ ಟ್ರಕ್ಕಿಂದ ಇಬ್ಬರು ಬಂದು ಅವನ್ನ ಎತ್ಕೊಂಡು ಟ್ರಕ್ ಒಳಗೆ ಹೋಗ್ತಾರೆ. ಟ್ರಕ್ ಒಳಗೆ ಒಬ್ಬ ಡುಮ್ಮ ಕೂತಿರ್ತಾನೆ. ಪ್ರೆಸೆಂಟಲ್ಲಿ ಇದನ್ನ ಒಂದು ಡಸ್ಟ್ಬಿನ್ನಲ್ಲಿ ಕೂತ್ಕೊಂಡು ಡಾಕ್ಟರ್ ಫಾಸ್ಫರಸ್ ನೆನಪು ಮಾಡ್ಕೋತಾ ಇರ್ತಾನೆ. ಸೈನಿಕರು ಅಲ್ಲಿಂದ ಹೋದ್ಮೇಲೆ ಡಸ್ಟ್ಬಿನ್ನಿಂದ ಡಾಕ್ಟರ್ ಫಾಸ್ಫರಸ್ ಎದ್ದು ಈಚೆ ಹೋಗ್ತಾನೆ. ಆವಾಗ ಕ್ರಿಯೇಚರ್ ಕಮಾಂಡೋಸ್ ಟೈಟಲ್ ಕಾರ್ಡ್ ಹಾಕ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸಾರ್ಜೆ ಪ್ರಿನ್ಸಸ್ಗೆ ಕಮಾಂಡೋಸ್ ನಮ್ಮ ಫ್ರೆಂಡ್ಸ್ ಅಂದ್ಕೊಂಡಿದ್ದೆ ಅಂತಾನೆ. ಅದಕ್ಕೆ ಪ್ರಿನ್ಸಸ್ ಅದು ಮೊದಲು, ಇವಾಗ ರಿಕ್ ಪ್ರಕಾರ ಸರ್ಸೆ ಪ್ಲಾನ್ ಪ್ರಕಾರ ಅವರು ವಾಪಸ್ ಬಂದಿರೋದು ನನ್ನ ಕೊಲ್ಲೋಕೆ ಅಂತ ಹೇಳ್ತಾಳೆ. ಅದಕ್ಕೆ ಸರ್ಜೆ ಪ್ರಿನ್ಸಸ್ಗೆ ಬಂಕರ್ಗೆ ಹೋಗಿ ಬಚ್ಚಿಟ್ಕೊಳ್ಳೋಕೆ ಹೇಳ್ತಾನೆ. ಆದರೆ ಪ್ರಿನ್ಸಸ್ ಅದಕ್ಕೆ ಒಪ್ಕೊಳ್ಳಲ್ಲ. ಈ ಕಡೆ ನೀನಾ ಸೋಲ್ಜರ್ಸಿಂದ ತಪ್ಪಿಸ್ಕೊಂಡು ಬ್ರೈಡ್ ಕೈಗೆ ಸಿಗ್ತಾಳೆ. ಎರಡು ಕಡೆಯಿಂದನೂ ಸೋಲ್ಜರ್ಸ್ ಬರ್ತಿರೋದನ್ನ ನೋಡಿ ಇಬ್ಬರು ಒಂದು ಪಬ್ಬೊಳಗೆ ಹೋಗ್ತಾರೆ. ಸೋಲ್ಜರ್ಸ್ಗೆ ಪಬ್ಬೊಳಗೆ ಯಾರೋ ಹೋದ್ರು ಅಂತ ಗೊತ್ತಾಗಿ ಪಬ್ ಹತ್ರ ಬರ್ತಾರೆ. ಬ್ರೈಡ್ ಪಬ್ಬಲ್ಲಿರೋ ಮೇನ್ ಲೇಡಿಗೆ ಗನ್ ಪಾಯಿಂಟ್ ಮಾಡಿ ಈ ಕಡೆ ನಾವು ಬಂದಿಲ್ಲ ಅಂತ ಹೇಳಿ ಅಂತ ಹೇಳ್ತಾಳೆ. ಸೋಲ್ಜರ್ಸ್ ಒಳಗೆ ಬರ್ತಾರೆ. ಆವಾಗ ಅವರು ಇಲ್ಲಿಗೆ ಯಾರೂ ಬಂದಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸೋಲ್ಜರ್ಸ್ ಅಲ್ಲಿಂದ ಹೋಗಿಬಿಡ್ತಾರೆ. ಆವಾಗ ಆ ಲೇಡಿ ನಾವು ನಿಮ್ಗೆ ಹೆಲ್ಪ್ ಮಾಡಾಯಿತು, ನೀವು ಇವಾಗ ಇಲ್ಲಿಂದ ಓಡಿ ಅಂತ ಹೇಳ್ತಾಳೆ. ಆದರೆ ಬ್ರೈಡ್ ಈಚೆ ಸೋಲ್ಜರ್ಸ್ ಇರೋದು ನೋಡಿ ಅವರೆಲ್ಲ ಹೋದ್ಮೇಲೆ ಹೋಗ್ತೀವಿ ಅಂತ ಅಲ್ಲೇ ಕೂತ್ಕೋತಾಳೆ. ಈ ಕಡೆ ರಿಕ್ ಫ್ಲಾಗ್ ಇನ್ನೂ ಸತ್ತಿರಲ್ಲ. ವಾಲರ್ ಡಾಕ್ಟರ್ ಹತ್ರ ಬಂದು ಇವನು ಜನರಲ್ ರಿಕ್ ಫ್ಲಾಗ್, ಏನಾಗಿದೆ ಇವನಿಗೆ ಅಂತ ಕೇಳ್ತಾಳೆ. ಅದಕ್ಕೆ ಕೋಮಾದಲ್ಲಿದ್ದಾನೆ ಅಂತ ಡಾಕ್ಟರ್ ಹೇಳ್ತಾನೆ. ವಾಲರ್ಗೆ ರಿಕ್ನ ಆಸ್ಪತ್ರೆಗೆ ತಂದು ಬಿಸಾಕಿರೋದು ಅಂತ ಗೊತ್ತಾಗುತ್ತೆ. ಮತ್ತೆ 100 ವರ್ಷಗಳಿಂದ ಅವನು ಬ್ರೈಡ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಕೂಡ ಗೊತ್ತಾಗುತ್ತೆ. ಅದಕ್ಕೆ ವಾಲರ್ ರಿಕ್ ಏನಾದರೂ ಎರಿಕ್ಗೆ ಬ್ರೈಡ್ ಎಲ್ಲಿದ್ದಾಳೆ ಅಂತ ಹೇಳಿದರೆ ಎರಿಕ್ ಹೋಗಿ ಬ್ರೈಡ್ ಪ್ರಿನ್ಸಸ್ನ ಕೊಲ್ಲೋದನ್ನ ತಪ್ಪಿಸ್ತಾನೆ. ಹಾಗೇನಾದರೂ ಆದರೆ ಸರ್ಸೆ ಹೇಳಿದಾಗೆ 3ನೇ ಮಹಾಯುದ್ಧ ಶುರು ಆಗುತ್ತೆ ಅನ್ಕೋತಾಳೆ. ಅದಕ್ಕೆ ಎಲ್ಲ ಏರ್ಪೋರ್ಟ್ನ ಒಬ್ಸರ್ವ್ ಮಾಡೋಕ್ಕೆ ಅವಳ ಅಸಿಸ್ಟೆಂಟ್ಗೆ ಹೇಳ್ತಾಳೆ. ಆದರೆ ಆಲ್ರೆಡಿ ಎರಿಕ್ ಒಂದು ಪ್ಲೇನಲ್ಲಿ ಪೊಕೋಲಿಸ್ತಾನ್ಗೆ ಹೋಗ್ತಿದ್ದ ಇಬ್ಬರನ್ನ ಕೊಂದು ಪೈಲಟ್ಗೆ ಪೊಕೋಲಿಸ್ತಾನ್ಗೆ ಹೋಗೋಕೆ ಹೇಳ್ತಾನೆ. ಪೈಲಟ್ಗೆ ಬೇರೆ ದಾರಿ ಇಲ್ಲದೆ ಎರಿಕ್ ಹೇಳಿದ ಹಾಗೆ ಕೇಳಬೇಕಾಗುತ್ತೆ. ಈ ಕಡೆ ವೀಸಲ್ ಸಿಟಿ ಒಳಗಡೆಯಿಂದ ಫಾರೆಸ್ಟ್ಗೆ ಬಂದುಬಿಡ್ತಾನೆ. ಅಲ್ಲಿ ವೀಸಲ್ ಸುತ್ತ ತೋಳಗಳು ಬಂದು ಅಟ್ಯಾಕ್ ಮಾಡೋ ರೀತಿ ನಿಂತ್ಕೋತಾವೆ. ಈ ಕಡೆ ಡಾಕ್ಟರ್ ಫಾಸ್ಫರಸ್ ಸೋಲ್ಜರ್ಸಿಂದ ತಪ್ಪಿಸ್ಕೊಂಡು ಒಂದು ಮನೆ ಒಳಗೆ ಹೋಗ್ತಾನೆ. ಅಲ್ಲಿ ಅಪ್ಪ ಮಗು ಫೋಟೋ ನೋಡಿ ಅವನಿಗೆ ಅವನ ಮಗಳು ಜೊತೆ ಆಟ ಆಡ್ತಿದ್ದು ನೆನಪಾಗುತ್ತೆ. ಅಲ್ಲೇ ಗಂಡ ಹೆಂಡತಿ ಫೋಟೋ ನೋಡಿ ಅವನಿಗೆ ಹಳೆ ಕತೆ ನೆನಪಾಗುತ್ತೆ. ಅದರಲ್ಲಿ ಅವನ ಹೆಂಡತಿ ಇಂಥ ಕೆಟ್ಟವ್ರ ಜೊತೆ ಎಲ್ಲ ಡೀಲ್ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅಲೆಕ್ಸ್ ನಮಗೆ ಈ ರಿಸರ್ಚ್ ಕಂಪ್ಲೀಟ್ ಮಾಡೋಕ್ಕೆ ಅವ್ರ ಫಂಡಿಂಗ್ ಬೇಕು ಅಂತ ಹೇಳ್ತಾ ಇರ್ತಾನೆ. ಅಲೆಕ್ಸ್ ಅಂದರೆ ಡಾಕ್ಟರ್ ಫಾಸ್ಫರಸ್ ಕ್ಯಾನ್ಸರ್ಗೆ ಕ್ಯೂರ್ ಕಂಡುಹಿಡ್ದಿರ್ತಾನೆ. ಅದಕ್ಕೆ ಆ ಡುಮ್ಮನ ಹತ್ರ ಫಂಡಿಂಗ್ ತಗೋತಾ ಇರ್ತಾನೆ. ಆದರೆ ಹೆಂಡತಿ ಮಾತು ಕೇಳಿ ಯಾವಾಗ ಆ ರಿಸರ್ಚ್ನ ನಿಲ್ಲಿಸಬೇಕು ಅನ್ಕೋತಾನೋ ಆವಾಗ ಆ ಡುಮ್ಮ ಅಲೆಕ್ಸ್ ಹೆಂಡತಿ ಮತ್ತು ಮಗುನ ಸಾಯಿಸಿ ಚಾಕು ಮೇಲೆ ಮತ್ತು ಹೆಂಡತಿ ಮಗು ಮೇಲೆ ಅಲೆಕ್ಸ್ ಕೈ ಹಿಡಿಸಿ ಅವನ್ನ ಪೊಲೀಸ್ಗೆ ತಗ್ಲಾಕೋಕೆ ಈ ಥರ ಮಾಡಿ ಅವನ್ನ ಟ್ರಕ್ಕಲ್ಲಿ ಹಾಕೊಂಡು ಹೋಗ್ತಾ ಇರ್ತಾನೆ. ಇದೇ ಸೀನ ನಾವು ಮೊದಲನೇ ಸೀನಲ್ಲಿ ನೋಡಿದ್ದು. ಆವಾಗ ಡಾಕ್ಟರ್ ಫಾಸ್ಫರಸ್ ಹತ್ರ ಆ ಮನೆಯಲ್ಲಿ ಇದ್ದ ಒಂದು ಚಿಕ್ಕ ಹುಡುಗಿ ಬಂದು ನನಗೆ ಹಸಿವಾಗ್ತಿದೆ ಅಂತ ಹೇಳುತ್ತೆ. ಈ ಕಡೆ ವೀಸಲ್ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ದ ತೋಳಗಳನ್ನು ಕೋಲಿಡ್ಕೊಂಡು ನಾಯಿ ಥರ ಆಟ ಆಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ನೀನಾ ಮತ್ತು ಬ್ರೈಡ್ ಪಬ್ಬಲ್ಲಿ ಇರ್ತಾರೆ. ಪಬ್ ಅನ್ನೋಕ್ಕಿಂತ ಪ್ರಾಸ್ಟಿಟ್ಯೂಷನ್ ಹೌಸ್ ಅನ್ಬೋದು. ಅಲ್ಲಿದ್ದ ಲೇಡಿ ಬ್ರೈಡ್ ಮತ್ತು ನೀನಾಗೆ ನೀವ್ಯಾಕೆ ನಮ್ಮ ಜೊತೆ ಈ ಥರ ಕೆಲಸ ಮಾಡಬಾರ್ದು, ನಿಮಗೆ ಡಿಫ್ರೆಂಟ್ ಆಗಿರೋರು ಇಬ್ಬರು ಇದ್ದರೆ ಫೇಮಸ್ ಆಗ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಬ್ರೈಡ್ ನಾವು ನಿಮ್ಮಷ್ಟು ಕೀಳ್ಮಟ್ಟಕ್ಕೆ ಇಳಿಯಲ್ಲ ಅಂದಾಗ ಆ ಲೇಡಿ ನೀವು ನಿಮ್ಮ ಬಾಡಿನ ಯೂಸ್ ಮಾಡಿಕೊಂಡು ಕೊಲೆ ಮಾಡ್ತೀರಾ, ನನಗೊತ್ತು ನಿಮ್ಮ ಬಾಡಿ ಮೇಲೆ ನಿಮಗೆ ಯಾವುದೇ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಬ್ರೈಡ್ಗೆ ಕೋಪ ಬಂದು ಆ ಲೇಡಿಗೆ ಶೂಟ್ ಮಾಡೋಕ್ಕೆ ಹೋಗ್ತಾಳೆ. ಆವಾಗ ಮತ್ತೆ ಯಾರೋ ಡೋರ್ನ ನಾಕ್ ಮಾಡ್ತಾರೆ. ಅಲ್ಲಿಗೆ ಇಬ್ಬರು ವ್ಯಕ್ತಿಗಳು ಬಂದು ಒಂದು ಹುಡುಗಿನ ಕರ್ಕೊಂಡು ಮೇಲೆ ರೂಮ್ಗೆ ಹೋಗ್ತಾರೆ. ಈ ಕಡೆ ಡಾಕ್ಟರ್ ಫಾಸ್ಫರಸ್ ಆ ಚಿಕ್ಕ ಹುಡುಗಿಗೆ ಊಟ ಮಾಡಿಸ್ತಾ ಮತ್ತೆ ಅವನು ಫ್ಲ್ಯಾಶ್ ಬ್ಯಾಕ್ ನೆನಪು ಮಾಡ್ಕೊಳ್ತಾನೆ. ಅದರಲ್ಲಿ ಆ ಡುಮ್ಮ ಅಲೆಕ್ಸ್ನ ಟ್ರಕ್ಕಲ್ಲಿ ಕರ್ಕೊಂಡು ಹೋಗಿ ಅಲೆಕ್ಸ್ ವರ್ಕ್ ಮಾಡ್ತಿದ್ದ ಲ್ಯಾಬಲ್ಲೇ ಅಲೆಕ್ಸ್ನ ಸಾಯಿಸಬೇಕು ಅಂತ ಅಲ್ಲಿದ್ದ ಮಷೀನ್ ಒಳಗೆ ಹಾಕಿ ಮಷೀನ್ ಆನ್ ಮಾಡ್ತಾರೆ. ಆ ಮಷೀನಲ್ಲಿ ಆಸಿಡ್ ಬಂದು ಅಲೆಕ್ಸ್ ಮೇಲೆ ಬೀಳುತ್ತೆ. ಇದನ್ನ ಆ ಡುಮ್ಮ ಮತ್ತು ಅವನ ಟೀಮ್ ಈಚೆ ನಿಂತ್ಕೊಂಡು ನೋಡ್ತಾ ನಗಾಡ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಅಲೆಕ್ಸ್ ಹತ್ತೋದ ಅಂದ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಪ್ರೆಸೆಂಟಲ್ಲಿ ಬ್ರೈಡ್ ಮತ್ತು ನೀನಾ ಇದ್ದ ಪಬ್ಗೆ ಬಂದಿದ್ದ ಆ ಇಬ್ಬರು ಒಂದು ಹುಡುಗಿನ ಮೇಲೆ ಕರ್ಕೊಂಡು ಹೋಗಿರ್ತಾರಲ್ಲ, ಆ ಹುಡುಗಿ ಬಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಅಲ್ಲಿಗೆ ಮೇನ್ ಲೇಡಿ ಹೋಗ್ತಾಳೆ. ಆವಾಗ ಆ ಹುಡುಗಿ ಇವರು ನನಗೆ ಪ್ರಾಬ್ಲಮ್ ಆಗೋ ರೀತಿ ಮಾಡ್ತಿದ್ದಾರೆ, ಅದು ನನಗೆ ಹರ್ಟ್ ಆಗ್ತಿದೆ ಅಂತ ಹೇಳ್ತಾಳೆ. ಆವಾಗ ಆ ಇಬ್ಬರು ಮೆಟಾ ಹ್ಯೂಮನ್ಸ್ ಅಂತ ಆ ಲೇಡಿಗೆ ಗೊತ್ತಾಗುತ್ತೆ. ಅದಕ್ಕೆ ಆ ಲೇಡಿ ಮೆಟಾ ಹ್ಯೂಮನ್ಸ್ ಕೂಡ ಇಲ್ಲಿಗೆ ಬರ್ಬೋದು, ಆದರೆ ಇಲ್ಲಿ ಪವರ್ಸ್ ಯೂಸ್ ಮಾಡೋ ಆಗಿಲ್ಲ ಮತ್ತು ನಮ್ಮ ಹುಡುಗಿರಿಗೆ ತೊಂದರೆ ಆಗೋ ರೀತಿ ಮಾಡೋ ಆಗಿಲ್ಲ ಅಂತಾಳೆ. ಅದಕ್ಕೆ ಅವನು ಆ ಲೇಡಿ ಕತ್ತಿಡ್ಕೊಂಡು ಎತ್ತಿ ಸೈಡ್ಗೆ ಬಿಸಾಕ್ತಾನೆ. ಮತ್ತು ಆ ಹುಡುಗಿಗೆ ಹೊಡೆಯೋಕ್ಕೆ ಹೋಗ್ತಾನೆ. ಆವಾಗ ನೀನಾ ಹಿಂದೆಯಿಂದ ಬಾಟಲಲ್ಲಿ ಆ ವ್ಯಕ್ತಿಗೆ ಹೊಡಿತಾಳೆ. ಆಮೇಲೆ ಅಲ್ಲಿಗೆ ಬ್ರೈಡ್ ಬಂದು ಆ ವ್ಯಕ್ತಿ ಬ್ರದರ್ ಅವನ್ನ ಪವರ್ ಯೂಸ್ ಮಾಡೋ ಮುಂಚೆನೇ ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಆಮೇಲೆ ಆ ವ್ಯಕ್ತಿ ಅವನ ಪವರ್ ಯೂಸ್ ಮಾಡಿ ಬ್ರೈಡ್ಗೆ ಜೋರಾಗಿ ಹೊಡಿತಾನೆ. ಬ್ರೈಡ್ ಎದ್ದು ಬಂದು ಆ ವ್ಯಕ್ತಿಯ ಹಾರ್ಟ್ನ ಕೈಯಲ್ಲೇ ಕಿತ್ತು ಸಾಯಿಸ್ಬಿಡ್ತಾಳೆ. ಆಮೇಲೆ ನೀನಾ ಮತ್ತು ಬ್ರೈಡ್ ಇಬ್ಬರು ಆ ಹೌಸಿಂದ ಈಚೆ ಕ್ಯಾಸಲ್ ಕಡೆ ಹೋಗೋಕೆ ಶುರು ಆಗ್ತಾರೆ. ಈ ಕಡೆ ತೋಳಗಳ ಜೊತೆ ಆಟ ಆಡಿ ಅವುಗಳ ಮಧ್ಯೆ ವೀಸಲ್ ಮಲಗಿರ್ತಾನೆ. ಆವಾಗ ಅವನಿಗೆ ಅವನ ಜೊತೆ ಆಟ ಆಡ್ತಿದ್ದ ಚಿಕ್ಕ ಹುಡುಗಿ ನೆನಪಾಗ್ತಾಳೆ. ಪ್ರಿನ್ಸಸ್ ಆ ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳೆ.
ಅದಕ್ಕೆ ವೀಸಲ್ ಪ್ರಿನ್ಸಸ್ನ ಹುಡಿಕೊಂಡು ಕ್ಯಾಸಲ್ ಕಡೆ ಹೋಗ್ತಾನೆ. ಇನ್ನೊಂದು ಕಡೆ ಡಾಕ್ಟರ್ ಫಾಸ್ಫರಸ್ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅದರಲ್ಲಿ ಆ ಡುಮ್ಮ ಅಲೆಕ್ಸ್ ಹತ್ತೋದ ಅಂದ್ಕೊಂಡು ಅಲ್ಲಿಂದ ಹೋದ್ಮೇಲೆ ಅಲೆಕ್ಸ್ ಡಾಕ್ಟರ್ ಫಾಸ್ಫರಸ್ ಆಗಿ ಈಚೆ ಬರ್ತಾನೆ. ಮೊದಲು ಆ ಡುಮ್ಮನ ಮನೆಗೆ ಹೋಗಿ ಅವನ ಹೆಂಡತಿ ಮಕ್ಕಳು ಅವನ್ನ ಸಾಯಿಸಿ ಆಮೇಲೆ ಡುಮ್ಮನ ಕಡೆ ಅವ್ರನ್ನೆಲ್ಲ ಸಾಯಿಸಿ ಡುಮ್ಮ ಮಾಡ್ತಿದ್ದ ಎಲ್ಲ ಬಿಸ್ನೆಸ್ನ ಡಾಕ್ಟರ್ ಫಾಸ್ಫರಸ್ ಟೇಕ್ ಓವರ್ ಮಾಡ್ತಾನೆ. ಮಾಡಿ ಡಾಕ್ಟರ್ ಫಾಸ್ಫರಸ್ ಒಂದು ಪಬ್ಬಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬ್ಯಾಟ್ಮ್ಯಾನ್ ಬರ್ತಾನೆ. DCU ಅಲ್ಲಿ ಬ್ಯಾಟ್ಮ್ಯಾನ್ನ ಫಸ್ಟ್ ಅಪಿಯರೆನ್ಸ್ ಇದೇನೆ. ಬ್ಯಾಟ್ಮ್ಯಾನ್ ಯಾಕೆ ಇಲ್ಲಿಗೆ ಬಂದ ಅಂದರೆ ಡಾಕ್ಟರ್ ಫಾಸ್ಫರಸ್ ಟೇಕ್ ಓವರ್ ಮಾಡಿದ್ದ ಬಿಸ್ನೆಸ್ ಎಲ್ಲ ಇಲ್ಲಿಗಲ್ಲೇ. ಅದು ಅಲ್ಲದೆ ಅದು ಗೋಥಮ್ ಸಿಟಿ ಅಷ್ಟೇ. ಅಲ್ಲಿಗೆ ಸೀನ್ ಕಟ್ ಮಾಡಿದ್ರೆ ಪ್ರೆಸೆಂಟಲ್ಲಿ ಡಾಕ್ಟರ್ ಫಾಸ್ಫರಸ್ ಆ ಚಿಕ್ಕ ಹುಡುಗಿನ ಅವನ ಮಗಳನ್ನ ಆಟ ಆಡಿಸ್ತಿದ್ದ ರೀತಿ ಆಟ ಆಡಿಸ್ತಾ ಇರ್ತಾನೆ. ಅಲ್ಲಿಗೆ ಆ ಚಿಕ್ಕ ಹುಡುಗಿ ಅಪ್ಪ ಅಮ್ಮ ಗಾಬರಿಲಿ ಬರ್ತಾರೆ. ಆವಾಗ ಡಾಕ್ಟರ್ ಫಾಸ್ಫರಸ್ ಆ ಹುಡುಗಿನ ಕೆಳಗಿಳಿಸಿ ಕ್ಯಾಸಲ್ಗೆ ಹೋಗೋ ದಾರಿ ಯಾವುದು ಅಂತ ಕೇಳ್ತಾನೆ. ಅಲ್ಲಿಂದ ಅವನು ಕ್ಯಾಸಲ್ ಕಡೆ ಪ್ರಯಾಣ ಬೆಳೆಸ್ತಾನೆ. ಈ ಕಡೆ ವಾಲರ್ ರಿಕ್ ಬೆಡ್ ಹತ್ರ ಕೂತ್ಕೊಂಡು ರಿಕ್ ಬದುಕಲಿ, ಅವನಿಗೆ ಯಾರು ಈ ಥರ ಮಾಡಿದ್ದು ಏನಾಯಿತು ಅಂತ ನಾನು ತಿಳ್ಕೋಬೇಕು ಅಂತ ಪ್ರೇ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಎರಿಕ್ ಬ್ರೈಡ್ನ ಹುಡಿಕೊಂಡು ಪ್ಲೇನಲ್ಲಿ ಪೊಕೋಲಿಸ್ತಾನ್ಗೆ ಬರ್ತಾನೆ. ಕ್ಯಾಸಲಲ್ಲಿ ಕ್ರಿಯೇಚರ್ ಕಮಾಂಡೋಸ್ ಟೀಮ್ನ ಸಾಯಿಸೋಕೆ ಸಾರ್ಜೆ ಸೋಲ್ಜರ್ಸ್ನ ರೆಡಿ ಮಾಡ್ಕೊಳ್ತಾನೆ. ಡಾಕ್ಟರ್ ಫಾಸ್ಫರಸ್ ಕ್ಯಾಸಲ್ ಹತ್ರ ಬರ್ತಾನೆ. ವೀಸಲ್ ಕೂಡ ಬರ್ತಾನೆ. ಜೊತೆಗೆ ಬ್ರೈಡ್ ಮತ್ತು ನೀನಾ ಕೂಡ ಅಲ್ಲಿಗೆ ಬರ್ತಾರೆ. ಕಡೆಗೆ ಮತ್ತೆ ಟೀಮ್ ಒಂದಾಗುತ್ತೆ. ಅಲ್ಲಿಗೆ ಎಪಿಸೋಡ್ ಕೂಡ ಮುಗಿಯುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಒಂದು ಎಪಿಕ್ ಬ್ಯಾಟಲ್ ನೋಡ್ಬೋದು ಅನಿಸುತ್ತೆ. ಇವಾಗ ಪ್ರಿನ್ಸಸ್ನ ಕಾಪಾಡೋಕೆ ಯಾರು ಬರ್ತಾರೆ ನೋಡಬೇಕು. ಜೊತೆಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಇದೆ ಅಂತೆ. ನೋಡೋಣ ಆ ಸೀನಲ್ಲಿ ಏನಿರುತ್ತೆ ಅಂತ. ಸರಿ, ನೆಕ್ಸ್ಟ್ ಎಪಿಸೋಡ್ ಜೊತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ.